ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ವಾಚ್ ಟವರ್ ಸಂಘದ ವೀಕ್ಷಣಾ ಅಭಿಪ್ರಾಯ. ರೀಪ್ರಿಂಟ್ಸ್ ಪುಟ 748, ಪುಟದ ಸಂಖ್ಯೆ 2 ಮತ್ತು 3. ಅಲ್ಲಿ ಸಂಭವಿಸುತ್ತಿದ್ದ ಘಟನೆಗಳಲ್ಲಿ ಆಗ ಉಪಸ್ಥಿತನಾಗಿರುವವನು ಯಾರೆಂಬುದಕ್ಕೆ ಸಾಕ್ಷಿ ಪುರಾವೆಗಳಿತ್ತು. ಆತನು ವಾಗ್ದಾತನಾದ ಮೆಸ್ಸಿಯನಿಗೆ ಕಡಿಮೆಯೇನಿರಲಿಲ್ಲ. ಆದರೆ ಯೇಸುವಿನ ಅದ್ಭುತ ಕಾರ್ಯಗಳು ಒಂದು ಮಟ್ಟದಲ್ಲಿ ಗುಪ್ತವಾಗಿ ನೆರವೇರಲ್ಪಡುತ್ತಿದ್ದುದು ಮಾತ್ರವಲ್ಲದೆ ಅವುಗಳು ದೇಶದ ಉದ್ದಕ್ಕೂ ಹರಡುವ ವಿಶಾಲ ಭಾಗಗಳಲ್ಲಿ ಮಾಡಲ್ಪಟ್ಟದ್ದರಿಂದ ಯಹೂದ್ಯರಲ್ಲಿ ಬಹುಪಾಲು ಜನರು ಗುಣ ಹೊಂದಿ ಒಬ್ಬ ವ್ಯಕ್ತಿಯನ್ನಾದರೂ ಎಂದೂ ನೋಡಿರುವ ಸಂಭವವಿರಲಿಲ್ಲ. ಇಲ್ಲವೇ ಅವರು ಸುದ್ದಿ ಪ್ರಕಟಿಸುವ ಮುದ್ರಣಾಲಯಗಳನ್ನು ಮತ್ತು ಅದ್ಭುತ ಕಾರ್ಯಗಳ ವಿವರಗಳನ್ನು ವರದಿ ಮಾಡಿ ಪ್ರಚಾರ ಮಾಡುವ ವಾರ್ತಾ ವರದಿಗಾರರನ್ನು ಹೊಂದಿರಲಿಲ್ಲ. ಶಾಸ್ತ್ರ ಅಭ್ಯಾಸ ಮಾಡಿದವರಿಗೆ ಅಲ್ಲಿ ದಾನಿಯೇಲನ ಪ್ರವಾದನೆಗಳ ಮೂಲಕವಾಗಿ ಕಾಲವು ಪರಿಪೂರ್ಣವಾಗಿರುವುದನ್ನು ತಿಳಿದಿರಬಹುದಿತ್ತು. ಆದರೆ ಜನಸಾಮಾನ್ಯರಿಗೆ ಈ ಸಾಕ್ಷಿ ಪುರಾವೆಗಳು ಕೇವಲ ಕಾಲಗಳ ಸೂಚನೆ ಮಾತ್ರವಾಗಿತ್ತು. ಆದರೆ ಇವರು ಮನುಷ್ಯ ಸಂಪ್ರದಾಯಗಳಿಂದ ಕುರುಡರಾಗಿದ್ದ ಕಾರಣ ಇದು ಅವರಿಗೆ ಮನವರಿಕೆಯಾಗಿರಲಿಲ್ಲ. ಮನುಷ್ಯರನ್ನು ಅನುಸರಿಸುವುದರ ಫಲವಾಗಿ ದೇವರ ವಾಕ್ಯಗಳು ಅವರಲ್ಲಿ ಪರಿಣಾಮ ಬೀರಿರಲಿಲ್ಲ. ಹೀಗಾಗಿ ಜನರು ಸಹಿತವಾಗಿ ನಾಯಕರುಗಳು ಕುರುಡರಾಗಿದ್ದರು. ಒಬ್ಬ ಕುರುಡನು ಇನ್ನೊಬ್ಬ ಕುರುಡನ್ನು ಹಿಂಬಾಲಿಸಿದ್ದು ಇಬ್ಬರೂ ಮುಗ್ಗರಿಸಿದ್ದರು. ಹೀಗೆ ಇಸ್ರಾಯೇಲರು ಜನಾಂಗವಾಗಿ ಆಶೀರ್ವಾದವನ್ನು ಹೊಂದಿರಲಿಲ್ಲ. ಆದರೆ ಅದು ಆದುಕೊಂಡವರಿಗೆ ಮಾತ್ರ ದೊರೆಯಲ್ಪಟ್ಟದ್ದಾಗಿತ್ತು. ಅವರು ಆಯಲ್ಪಟ್ಟ ವರ್ಗದವರಾಗಿ ನಿಜವಾದ ಇಸ್ರಾಯೇಲರಾಗಿದ್ದರು. ಅಲ್ಲದೆ ನಾವು ಈಗ ನೋಡುತ್ತಿದ್ದೇವಾದರೂ ಏನನ್ನು? ಮೆಸ್ಸಿಯನು ಪುನಃ ಉಪಸ್ಥಿತನಾಗಿರುವನು. ಆತನು ಎರಡನೆಯ ಬರುವಿಕೆಗೆ ಕಾಲವು ಪರಿಪಕ್ವವಾಗಿರುವುದು. ಯೇಸುವು ಒಬ್ಬ ಆತ್ಮಿಕ ಜೀವಿಯಾಗಿ ಅಧಿಕಾರ ಪಡೆದವನಾಗಿ ತನ್ನ ದೇಹವನ್ನು ಅಂದರೆ ಸಭೆಯನ್ನು ಅತ್ಯುನ್ನತ ಪದವಿಗೆ ಅಂದರೆ ಸ್ವತಃ ತನ್ನ ಸ್ಥಿತಿಗೆ ಎತ್ತಲಿರುವನು ಮತ್ತು ಲೋಕವನ್ನು ಅಂದರೆ ಯಾಕೋಬನ ಮನೆತನವನ್ನು ಮತ್ತು ಭೂಲೋಕದ ಎಲ್ಲ ಕುಲಗಳಿಗೆ ನ್ಯಾಯ ವಿಚಾರಣೆ ಮಾಡಿ ಅವರನ್ನು ಶುದ್ಧೀಕರಿಸಿ ಸ್ವಸ್ಥತೆಗೆ ತಂದು ಆಶೀರ್ವದಿಸಲಿರುವನು. ಇದಕ್ಕೆ ಸಾಕ್ಷಿ ಪುರಾವೆಗಳೇನು? ಅವುಗಳನ್ನು ಪದೇ ಪದೇ ಈ ಅಂಕಣಗಳಲ್ಲಿ ಒದಗಿಸಲಾಗುತ್ತಿರುವುದು, ಅಲ್ಲದೆ ಅವುಗಳು ನಿರಂತರವಾಗಿ ಅಧಿಕಗೊಳ್ಳುತ್ತಿರುವುದು. ಕರ್ತನ ದಿನವು ಅಂದರೆ ಕ್ರಿಸ್ತನ ಪ್ರತ್ಯಕ್ಷತೆಯ ಕಾಲ ಒಂದು ಸಂಕಷ್ಟದ ದಿನವೆಂದು ಪ್ರವಾದಿಗಳು ನೀಡಿರುವ ಸಾಕ್ಷಿಗಳೆಂಬುದನ್ನು, ಇದರಲ್ಲಿ ಆಕಾಶ ಶಕ್ತಿಗಳು ಕದಲುತ್ತಿರುವುದೆಂಬುದನ್ನು, ಅಂದರೆ ಪ್ರಪಂಚದ ಸರ್ಕಾರಗಳು ಮತ್ತು ಅಧಿಕಾರಸ್ಥರನ್ನು ತೆಗೆದುಹಾಕಲ್ಪಡುತ್ತಿರುವುದನ್ನು ನಾವು ತೋರಿಸಿಕೊಟ್ಟಿರುವೆವು. ಅಲ್ಲಿ ಅದು ಪೂರ್ಣವಾಗಿ ಕಾರ್ಯನಿರ್ವಹಿಸುವಾಗ ಆತನು ಸಮಸ್ತವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಿರುವವನಾಗಿಯೂ ಮತ್ತು ಭೂಲೋಕದ ಎಲ್ಲ ಕುಲಗಳನ್ನು ಅಂದರೆ ಜನರೆಲ್ಲರನ್ನು ಆಶೀರ್ವದಿಸಲು ಬರುತ್ತಿರುವವನಾಗಿಯೂ ಇದಕ್ಕೆ ಅಡ್ಡಿಗೊಳಿಸಿ ಜನರನ್ನು ಕಟ್ಟಿಹಾಕಿ ದಮನ ಮಾಡಿ ಅವರನ್ನು ಕುರುಡಾಗಿಸಿರುವ ಎಲ್ಲ ದುಷ್ಟ ಪದ್ಧತಿಗಳನ್ನು ಕದಲಿಸಿ ಚೂರು ಚೂರು ಮಾಡುವವನಾಗಿಯೂ ಇರುವ ಕಾರಣ ಭೂಲೋಕದ ಕುಲಗಳೆರಡು ಪ್ರಲಾಪಿಸುವರು. ಆಗ ಪ್ರಧಾನರುಗಳು ಲೋಕದ ಮೇಲೆ ಬರುತ್ತಿರುವ ಈ ಸಂಗತಿಗಳನ್ನು ನೋಡುವಾಗ ಭಯಪಡುವರು. ಅವರು ಈಗಾಗಲೇ ಈ ಸ್ಥಿತಿಯಲ್ಲಿರುವುದು ಸ್ವಾತಂತ್ರ್ಯ ಭಾವವು ಸಾಧಾರಣ ಜನರಲ್ಲಿ ಕಾರ್ಯವೆಸಗುತ್ತಿರುವುದನ್ನು ಅವರು ನೋಡುತ್ತಲಿರುವರು. ಹಾಗೂ ಅದು ಶೀಘ್ರವಾಗಿ ಅವರನ್ನು ಹುಚ್ಚುತನಕ್ಕೆ ನಡೆಸಿ ರಕ್ತಪಾತದ ಹೋರಾಟಕ್ಕೆ ಕೊಂಡು ತರುವುದೆಂಬುದನ್ನು ಇವರು ವಾಸ್ತವದಲ್ಲಿ ನೋಡುತ್ತಿರುವರು. ಮತ್ತೆ ಈ ಲೋಕದ ಐಶ್ವರ್ಯವಂತರು ಬರುತ್ತಿರುವ ಕಷ್ಟಗಳಲ್ಲಿ ಬಹುವಾಗಿ ಸಂಕಟ ಪಡುವರೆಂದು ಸತ್ಯವೇದವು ಗಮನಿಸಿ ಹೇಳಿರುವುದು, ಮತ್ತು ಅದು ಹೀಗೆಯೇ ಇರುವುದು. ಈ ದಿನಗಳಲ್ಲಿ ಅತೃಪ್ತರ ಗುರಿ ಮತ್ತು ಬೆದರಿಸುವಿಕೆಗಳು ಸ್ಥಿತಿವಂತರ ವಿರೋಧವಾಗಿರುವುದು. ಈ ಸಂಗತಿಗಳು ನಮ್ಮ ಸುತ್ತಲೂ ಇರುವುದನ್ನು ನಾವು ನೋಡುತ್ತಲಿದ್ದೇವೆ. ನಾವು ಜೀವಿಸುತ್ತಿರುವ ಕಾಲಗಳ ಸೂಚನೆಗಳಲ್ಲವೇ ಇವುಗಳು? ಮತ್ತೆ ದೃಷ್ಟಿಸಿ ನೋಡಿ, ಯಹೂದ್ಯರು ವಾಗ್ದತ್ತ ದೇಶದಲ್ಲಿ ಪುನಃ ನೆಲೆಯನ್ನು ಕಂಡುಕೊಳ್ಳುತ್ತಿರುವರೆಂಬುದನ್ನು ನೋಡಿ. ಈವರೆಗೂ ಅವರು ಅಲ್ಲಿಂದ ಗಡೀಪಾರು ಮಾಡಲ್ಪಟ್ಟಿದ್ದರು. ಆತನ ಅಂದರೆ ಯಹೂದ್ಯನ ಕುರುಡುತನವು ತೆಗೆದುಹಾಕಲ್ಪಡುತ್ತಿದ್ದು
ತಾವು ಇರಿದವನ ಗುರುತು ಹಿಡಿಯಲಾರಂಭಿಸಿ ಅದಕ್ಕಾಗಿ ವಿರೋಧಿಸುತ್ತಿರುವರೆಂಬುದನ್ನು ಮತ್ತು ಗಮನಿಸಿ ಅಪೊಸ್ತಲನಾದ ಯಾಕೋಬನ ಹೇಳಿಕೆಯ ಕಡೆಗೆ ಈಗ ತಿರುಗಿಕೊಂಡು ಆತನ ಹೆಸರಿಗಾಗಿ ಒಂದು ಜನವನ್ನು, ಅಂದರೆ ಅನ್ಯ ಜನರೊಳಗಿಂದ ಮೊದಲಗಿತ್ತಿಯನ್ನು ಆದುಕೊಂಡ ನಂತರದಲ್ಲಿ ಇಸ್ರಾಯೇಲರ ಪುನಃ ನಿರ್ಮಾಣಕ್ಕೆ ನಿಶ್ಚಿತವಾದ ಕಾಲವು ಬರುವುದೆಂಬುದನ್ನು ಸಹ ಗಮನಿಸಿ. ಪೌಲನ ಕಡೆಗೆ ತಿರುಗಿಕೊಂಡು ಆತನ ಹೇಳಿಕೆಯನ್ನು, ಅಂದರೆ ಅನ್ಯ ಜನಗಳ ಸಮಯವು ಪೂರ್ಣಗೊಂಡಾಗ ಕ್ರಿಸ್ತನ ಮೊದಲಗಿತ್ತಿ, ಅಂದರೆ ಅನ್ಯ ಜನರಿಂದ ಕ್ರಿಸ್ತನೊಡನೆ ಸಹಬಾಧ್ಯರಾಗಿ ಆಯಲ್ಪಡುವವರ ಸಂಖ್ಯೆಯು ಪೂರ್ಣಗೊಂಡಾಗ ಯಾಕೋಬನಲ್ಲಿರುವ, ಅಂದರೆ ಶರೀರ ಸಂಬಂಧವಾಗಿ ಇಸ್ರಾಯೇಲ್ಯರಾಗಿರುವವರ ಮೊಂಡುತನವೆಂಬ ಕುರುಡುತನವು ನಿವಾರಣೆಯಾಗಲು ಆರಂಭಗೊಳ್ಳುವುದೆಂಬುದನ್ನು ಗಮನಿಸಿ. ಯಹೂದ್ಯರಲ್ಲಿ ಒಬ್ಬ ಬೋಧಕನನ್ನು ದೇವರು ಎಬ್ಬಿಸುತ್ತಿದ್ದಾನೆಂಬಂತೆ ಕಾಣುವವನಿಂದ ಬಂದ ಒಂದು ಪತ್ರವು ಇನ್ನೊಂದು ಅಂಕಣದಲ್ಲಿ ಕಂಡುಬರುವುದು ಮತ್ತು ಅದರಲ್ಲಿ ಪುನರುದ್ಧಾರದ ವಿಷಯದ ಲಕ್ಷಣಗಳು ಒಳಗೊಂಡಿರುವುದರಿಂದ ಅದು ಒಂದು ಗಾಢವಾದ ಆಸಕ್ತಿಯುಳ್ಳದಾಗಿರುವುದು. ಕ್ರೈಸ್ತರ ಯುಗದ ಸುಗ್ಗಿ ಕಾಲದಲ್ಲಿ ನಾವು ಜೀವಿಸುತ್ತಿರುವೆವೆಂಬುದಕ್ಕೆ, ಅಂದರೆ 1000 ವರ್ಷ ಆಳ್ವಿಕೆಯ ಕಾಲವು ಉದಯವಾಗುತ್ತಿರುವುದೆಂಬುದಕ್ಕೆ, ಕ್ರಿಸ್ತನ ದೇಹವಾದ ಸಭೆಯ ಆದುಕೊಳ್ಳುವಿಕೆ ಹಾಗೂ ಅದರ ಪರೀಕ್ಷೆಯು ಪೂರ್ಣವಾಗುವುದರಲ್ಲಿದೆ ಎಂಬುದಕ್ಕೆ ಪ್ರವಾದಿಗಳು ಈಗಾಗಲೇ ನಮಗೆ ತೋರಿಸಿರುವ ಕಾಲ ಸಮಯಗಳು ಇವು. ಒಂದು ಸಾಕ್ಷಿ ಪ್ರಮಾಣವಾಗದೇ ಇದ್ದಲ್ಲಿ ಇದು ಏನು? ಬಿಡುಗಡೆ ಮಾಡುವವನು ಶಿರಸ್ಸು ಮತ್ತು ದೇಹ ಬಂದಿರುವನೆಂದು ಮತ್ತು ಇಸ್ರಾಯೇಲರಿಗೆ ಉಂಟಾಗುತ್ತಿರುವ ಆಶೀರ್ವಾದವು ಎಲ್ಲ ಜನಾಂಗಗಳಿಗೆ ಉಂಟಾಗುವ ಆಶೀರ್ವಾದಗಳಿಗೆ ಒಂದು ಮುನ್ಸೂಚನೆ ಮಾತ್ರವೆಂಬುದನ್ನು ಇದು ಸಾಬೀತುಪಡಿಸುವುದು. ಇದರಲ್ಲಿ ಇಸ್ರಾಯೇಲರು ಪ್ರಥಮ ಫಲವಾಗಿರುವರು.